ಅಕ್ರಮ ಈಗ ವಿದ್ಯಾರ್ಥಿಗಳ ಆತ್ಮಹತ್ಯೆಗೆ ಕಾರಣವಾಗ್ಬಿಡ್ತು. ಇದರಿಂದಾಗಿ ಕಾಂಗ್ರೆಸ್ ಈಗ ಕಿಡಿಕಾರ್ತಾ ಇದೆ. ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಯುವ ಕಾಂಗ್ರೆಸ್ ಪ್ರತಿಭಟನೆ. ನೀಟ್ ಅಕ್ರಮ ವಿದ್ಯಾರ್ಥಿಗಳ ಆತ್ಮಹತ್ಯೆಗೆ ಈಗ ಕಾಂಗ್ರೆಸ್ ಕಿಡಿ. ಫ್ರೀಡಂ ಪಾರ್ಕ್ನಲ್ಲಿ ಇಂದು ಯುವ ಕಾಂಗ್ರೆಸ್ ಪ್ರತಿಭಟನೆ. ಕೇಂದ್ರದ ವಿರುದ್ಧ ಸಮರ ಸಾರಿದ ಯುವ ಕಾಂಗ್ರೆಸ್ ಘಟಕ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಇಂದು ಪ್ರತಿಭಟನೆ. ಬೆಳಗ್ಗೆ 11:30ಕ್ಕೆ ಆರಂಭ ಆಗಲಿರುವಂತಹ ಪ್ರತಿಭಟನೆಯಲ್ಲಿ ಭಾಗಿಯಾಗಲಿರುವಂತಹ ಸಿಎಂ ಡಿಸಿಎಂ ನೋಡಿ, ವಿದ್ಯಾರ್ಥಿಗಳು ಇಡೀ ವರ್ಷಾನುಗಟ್ಟಲೆ ಕಷ್ಟಪಟ್ಟು ಓದಿ ಎಕ್ಸಾಮ್ಸ್ಗೆ ಪ್ರಿಪರೇಷನ್ ಅನ್ನ ಮಾಡಿಕೊಂಡು ತಮ್ಮ ಎಲ್ಲ ಆಸೆಗಳನ್ನ ಒಂದು ಬದಿ ಪಕ್ಕಕ್ಕೆ ಇಟ್ಟು ನಾವು ಈ ಒಂದು ಎಕ್ಸಾಮ್ ನೀಟ್ ಎಕ್ಸಾಮ್ ನಲ್ಲಿ ಪಾಸ್ ಆಗಬೇಕು ಅಂತ ಹೇಳಿ ಅಷ್ಟೆಲ್ಲ ಕಷ್ಟಪಟ್ಟು ಒಂದು ಎಕ್ಸಾಮ್ ಅನ್ನ ಬರೀತಾರೆ. ಆದರೆ ಆ ಎಕ್ಸಾಮ್ ನಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅನ್ನೋ ಸುದ್ದಿ ಹರಿದಾಡುತ್ತೆ. ಅದಾದ ನಂತರ ಎಲ್ಲವೂ ಕೂಡ ತನಿಖೆ ನಡೆಯುತ್ತೆ. ಹೌದು, ಇದು ಸೋರಿಕೆ ಆಗಿದೆ ಅಂತ ಗೊತ್ತಾಗುತ್ತೆ. ಕೊನೆಗೆ NTA ಇಡೀ ಎಕ್ಸಾಮ್ ಅನ್ನೇ ರದ್ದು ಮಾಡಿಬಿಡುತ್ತೆ, ನೀಟ್ ಎಕ್ಸಾಮ್ ಅನ್ನ. ಇದೇ ಹಿನ್ನೆಲೆಯಲ್ಲಿ ಮನನೊಂದಂತಹ ವಿದ್ಯಾರ್ಥಿಗಳು ಈ ನೀಟ್ ಅಕ್ರಮ ನಡೆದಿರೋದ್ರಿಂದ ಕೆಲ ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾರೆ. ಇದೇ ವಿಚಾರವಾಗಿ ಈಗ ಯೂತ್ ಕಾಂಗ್ರೆಸ್ ಕಿಡಿಯನ್ನ ಕಾರ್ತಾ ಇದೆ. ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ಯುವ ಕಾಂಗ್ರೆಸ್ನಿಂದ ನೀಟ್ ಅಕ್ರಮದ ವಿಚಾರವಾಗಿ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇದೇ ನೀಟ್ ಅಕ್ರಮದಿಂದ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ ಮನನೊಂದು. ಹಾಗಾಗಿ ಯುವ ಕಾಂಗ್ರೆಸ್ ಪ್ರತಿಭಟನೆ ಮಾಡೋದಕ್ಕೆ ಇವತ್ತು ರೆಡಿ ಆಗ್ತಾ ಇದೆ. ಕೇಂದ್ರದ ವಿರುದ್ಧ ಈಗ ಸಮರವನ್ನ ಸಾರೋದಕ್ಕೆ ಯುವ ಕಾಂಗ್ರೆಸ್ ಘಟಕ ಸಜ್ಜಾಗಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಇವತ್ತು ಪ್ರತಿಭಟನೆ ಮಾಡೋದಕ್ಕೆ ಬೆಳಗ್ಗೆ 11:30ಕ್ಕೆ ಆರಂಭ ಮಾಡುತ್ತೆ. ಪ್ರತಿಭಟನೆಯಲ್ಲಿ ನೊಂದ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮುಂದೆ ಇನ್ನೇನು ನಮ್ಮ ಜೀವನ, ವೈದ್ಯಕೀಯ ಲೋಕದಲ್ಲಿ ನಾವೇನೋ ಒಂದು ಬಣ್ಣವನ್ನ ಕಟ್ಕೊಳ್ಬೇಕು, ನಾವು ಚೆನ್ನಾಗಿರ್ಬೇಕು ಅಂತಾನೆ ಓದಿ ಕಷ್ಟಪಟ್ಟು ಆ ಒಂದು ಕೋಚಿಂಗ್ ಸೆಂಟರ್ಗಳಿಗೆ ಫೀಸನ್ನ ಕಟ್ಟಿ ಎಲ್ಲವನ್ನೂ ಕೂಡ ತ್ಯಾಗ ಮಾಡಿ ಎಕ್ಸಾಮ್ ಬರೆದ್ರೆ ಇವತ್ತು ಸಿಕ್ಕಿದ್ದು ಅಂತಹ ಮಕ್ಕಳಿಗೆ ರದ್ದು ಅನ್ನೋ ಸಿಕ್ಕಿರೋದು. ಮತ್ತೆ ರೀ ಎಕ್ಸಾಮ್ ಅನ್ನ ಬರಿಬೇಕು ಅಂತ ಆದೇಶ ಬಂತು. ಇದೇ ನಿರ್ಧಾರದಿಂದ ಎಲ್ಲೋ ಒಂದು ಕಡೆ ಆಗಿರೋದು ಅಥವಾ ಎಲ್ಲೋ ಒಂದು 3-4 ಕಡೆ ಆಗಿರೋದು, ರಾಜಸ್ಥಾನ ಮಹಾರಾಷ್ಟ್ರ ಕಡೆ ಆಗಿರೋದು, ಅಲ್ಲಿ ನೀವು ಬಂದ್ ಮಾಡಿ ಅಥವಾ ರದ್ದು ಮಾಡಿ ನೀವು ಆಮೇಲೆ ಎಕ್ಸಾಮ್ ಅನ್ನ ಅವ್ರಿಗೆ ರೀ ಎಕ್ಸಾಮ್ ಕೊಡಿ. ಇಡೀ ದೇಶದಾದ್ಯಂತ 22 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳ ಭವಿಷ್ಯವನ್ನು ಯಾಕೆ ಕಿತ್ಕೊಂಡ್ರಿ, ಮತ್ತೆ ಯಾಕೆ ಎಕ್ಸಾಮ್ ಮಾಡ್ತಿದ್ದೀರಿ ಅನ್ನೋ ಆಕ್ರೋಶ. ಹಾಗಾಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಇವತ್ತು ಬೆಳಗ್ಗೆ 11:30ಕ್ಕೆ ಆರಂಭ ಆಗಲಿದೆ ಪ್ರತಿಭಟನೆ. ಸದ್ಯ ಈ ಪ್ರತಿಭಟನೆಯಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ DK ಶಿವಕುಮಾರ್ ಭಾಗಿಯಾಗುವಂತಹ ಸಾಧ್ಯತೆ ಇದೆ. ಜೊತೆಗೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಮತ್ತೆ ಸಚಿವರು, ಒಂದಷ್ಟು ಶಾಸಕರುಗಳು, ಜೊತೆಗೆ MLCಗಳು ಕೂಡ ಭಾಗಿಯಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಫ್ರೀಡಂ ಪಾರ್ಕ್ ಸುತ್ತಮುತ್ತ ಈಗ ಸಂಚಾರ ಮಾರ್ಗ ಬದಲಾವಣೆ ಆಗಿದೆ. ಇವತ್ತು ಬೆಳಗ್ಗೆ 7:30ರಿಂದ ಸಂಜೆ 4 ಗಂಟೆವರೆಗೂ ಕೂಡ ಓಡಾಡೋದಕ್ಕೆ ಅಲ್ಲಿ ಕಷ್ಟ ಆಗುತ್ತೆ. ಸದ್ಯ ಈಗ ಯೂತ್ ಕಾಂಗ್ರೆಸ್ ಪ್ರತಿಭಟನೆ ಮಾಡೋದಕ್ಕೆ ಫ್ರೀಡಂ ಪಾರ್ಕ್ನಲ್ಲಿ ಮುಂದಾಗ್ತಾ ಇದೆ. ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಗುಡುಗೋದಕ್ಕೆ ವಿದ್ಯಾರ್ಥಿಗಳು ಅಷ್ಟೆಲ್ಲ ಕಷ್ಟ ಬಿದ್ದು ಓದಿದ್ರು ಇವತ್ತು ಮನನೊಂದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಯಾರು ಹೊಣೆ? ಏಜೆನ್ಸಿಗಳು ಮಾತ್ರ ತಮ್ಮ ಒಂದು ದಂಧೆಯನ್ನ ನಡೆಸೋದಕ್ಕೋ ಅಥವಾ ತಮ್ಮ ಒಂದು ಹಿತಾಸಕ್ತಿಗೋ ಈ ರೀತಿ ಮಾಡಿರೋದ್ರಿಂದ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ.